ಪಕ್ಷದ ಪ್ರಮುಖ ಮುಖಂಡರು ಎಲ್ಲರೂ ಸೇರಿಕೊಂಡು ಇವತ್ತು ನೂತನ ಮತ್ತೆ ಪದಾಧಿಕಾರಿಗಳು ನೇಮಕ ಮಾಡ್ತಾರೆ. ಇವತ್ತು ಧಾರವಾಡದ ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ 82 ವಾರ್ಡ್ಗಳು, ಜಿಲ್ಲಾ ಕಮಿಟಿ ರಚನೆ, ತಾಲೂಕಾ ಕಮಿಟಿಗಳ ವಿಧಾನಸಭಾ ಕ್ಷೇತ್ರ ರಚನೆ, ಯುವ ಘಟಕ, ಮಹಿಳಾ ಘಟಕ, SC ಘಟಕ, ಹಿಂಗೆ ವಿವಿಧ ಘಟಕಗಳನ್ನು ಬೂತ್ ಲೆವೆಲ್ನಲ್ಲಿ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಇವತ್ತು 3 ವಿಧಾನಸಭಾ ಕ್ಷೇತ್ರ, ಈ 3 ವಿಧಾನಸಭಾ ಕ್ಷೇತ್ರದ ಪ್ರಥಮ ಸಭೆಯನ್ನು ಇವತ್ತು ಕರೆಯಲಾಗಿದೆ. ಈ ಸಭೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದರು, ಮಾಜಿ ಶಾಸಕರು ಆಗಿದ್ದಾರೆ ಮತ್ತು ರಾಜ್ಯ ಪದಾಧಿಕಾರಿಯಾಗಿರ್ತಕ್ಕಂಥ ಸನ್ಮಾನ್ಯ ವೀರಪ್ಪ ಹಾಲೂರಿಯವರು ಮತ್ತು ಎಲ್ಲ ಪಕ್ಷದ ಸ್ಥಳೀಯ ಆ ವಿಧಾನಸಭಾ ಕ್ಷೇತ್ರದ ಮುಖಂಡರ ಜೊತೆ ಚರ್ಚೆ ಮಾಡಿ ಇವತ್ತು ಜಿಲ್ಲೆಗೆ ಯಾರನ್ನು ಹಾಕಬೇಕು, ರಾಜ್ಯಕ್ಕೆ ಯಾರನ್ನು ಕಳಿಸ್ಬೇಕು ಮತ್ತು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷಗಳನ್ನು ಯಾರು ಮಾಡಬೇಕು, ಮುಂದುವರಿಸಬೇಕು, ಬದಲಾವಣೆ ಮಾಡಬೇಕು, ಏನು ಮಾಡಬೇಕು ಅನ್ನೋಂಥ ಸಂಪೂರ್ಣ ಚರ್ಚೆಯನ್ನು ಇವತ್ತು ಮಾಡಿದ್ದೇವೆ. ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ 2 ಪಕ್ಷಗಳ ಅಧಿಕಾರದಾಗಿದೆ. ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷ NDA ಸರ್ಕಾರ ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಇವತ್ತು ನಾವು ಸರ್ಕಾರದಲ್ಲಿಲ್ಲ, ಆದರೂ ನಾವು ಹೋರಾಟವನ್ನಾದರೂ ಮಾಡಿ ಜನರಿಗೆ ನ್ಯಾಯ ಕೊಡಬೇಕು. ಇವತ್ತು ಹುಬ್ಬಳ್ಳಿ ನಗರ ಒಂದು ಕೊಳಗೇರಿಕಿನ ಹತ್ತತ್ತಾಗಿತ್ತು. ಸುಮಾರು 80% ಕೊಳಗೇರಿಯಿಂದ ತುಂಬಿರ್ತಕ್ಕಂಥ ನಗರ ಇದೆ. ಯಾವ ರೀತಿಯಾಗಿ ನಗರವನ್ನು ಬೆಳೆಸಬೇಕನ್ನುವಂಥ ಮಾರ್ಗದರ್ಶನವಾಗಲಿ ಅಥವಾ ಯೋಜನೆಗಳಾಗಲಿ ವಿಚಾರಗಳಾಗಲಿ ಇಲ್ಲಿರ್ತಕ್ಕಂಥ ಶಾಸಕರುಗಳಿಗೆ ಇಲ್ಲ ಅಂತ ಅನ್ಸಾಕತ್ತೆ. ಯಾಕಂದರೆ ಒಂದು ನಗರ ಅಭಿವೃದ್ಧಿ ಆಗಬೇಕಾದ್ರೆ ಅದಕ್ಕೆ ಅನೇಕರು ಶ್ರಮ ಪಡಬೇಕು. ಇವತ್ತು ನಾವು ನೋಡಿ ದಾವಣಗೆರೆಗೆ ಹೋಗ್ರಿ ಹೆಂಗಾಗಿದೆ, ಬೆಳಗಾವಿಗೆ ಹೋಗ್ರಿ ಹೆಂಗಾಗೈತಿ. ನಾವು ಒಂದು ಕಾಲಕ್ಕೆ ಬಿಜಾಪುರ ಅಂತಂದ್ರೆ ಅದು ನೀರು ಊರಿಲ್ಲ ಅಂತಿದ್ರು, ಗುಲ್ಬರ್ಗಕ್ಕೆ ಹೋಗ್ರಿ ಹೆಂಗಾಗೈತಿ. ಎಲ್ಲ ಜಿಲ್ಲೆಗಳು ಉದ್ಧಾರ ಆಗಿದ್ದಾವೆ. ಧಾರವಾಡ ಜಿಲ್ಲೆ ಮಾತ್ರ ನಮಗೆ ಯಾವುದೇ ರೀತಿಯಾದ ಅಭಿವೃದ್ಧಿಗಳಿಲ್ಲ ಮತ್ತು ಸರಿಯಾದ ರೀತಿಯಿಂದ ಈ ಶಾಪೋ ಅಥವಾ ಜನರ ನಿಷ್ಕ್ರಿಯತೆಯೋ ಅಥವಾ ಜನರ ನಿರ್ಣಾಯಕ ಮಾಡಿದ್ದು ತಪ್ಪು ಗೊತ್ತಿಲ್ಲ. ಆದರೆ ನಾವು ಇವತ್ತು ಹೋರಾಟವನ್ನು ಮಾಡಬೇಕಾಗಿದೆ. ನಾವು ಅಧಿಕಾರ ಇಲ್ಲಾದರೂ ಹೋರಾಟ ಮುಖಾಂತರ ಆದರೂ ಮಾಡಿಸ್ಬೋದಲ್ಲ. ಏನು ಶಾಸಕರ ಕುಂತು ಸಹಿ ಮಾಡಿದರೆ ನಡೀತಂತೇನಿಲ್ಲ. ಹೋರಾಟ ಹಮ್ಮಿಕೊಳ್ಬೇಕು, ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಬೇಕು ಮತ್ತು ಪಕ್ಷವನ್ನು ಸದೃಢವಾಗಿ ಬರುವಂಥ ಚುನಾವಣೆಯಲ್ಲಿ ಇವತ್ತು ಈ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಂತರ ಯಾರು ಆಗ್ತಾರಪ್ಪ ಅಂತ ಕೇಳಿದ್ರೆ ಜನ ಹೇಳೋದು ಯಾರಪ್ಪ ಅಂದ್ರೆ ಸನ್ಮಾನ್ಯ ಕುಮಾರಸ್ವಾಮಿನ ಯೋಗ್ಯ ಅನ್ನುವಂಥ ಸ್ಥಿತಿಯೊಳಗೆ ಎಲ್ಲ ಕಡೆ ಚರ್ಚೆ ಇದೆ. ಆದರೆ ಬರೀ ಚರ್ಚೆ ಮಾಡಿದ್ರೆ ಆಗಲ್ಲ. ಪಕ್ಷದ ಕಾರ್ಯಕರ್ತರು ನಾಳೆ NDA ಅವ್ರು ಏನು ತೀರ್ಮಾನ ತಗೋತಾರೆ, ದೇವೇಗೌಡರು ಕುಮಾರಸ್ವಾಮಿಯವ್ರ ನಿರ್ಮಾಣಕ್ಕೆ ನಾವು ಬದ್ಧಾಗಿ ಯಾವ ರೀತಿಯಾಗಿ ನಡಿಬೇಕು ಅನ್ನುವಂಥದ್ದು ಆಂತರಿಕ ಒಂದು ವಿಚಾರ ಮಾಡಿಕೊಂಡು ಇವತ್ತೆಲ್ಲರೂ ಒಗ್ಗಟ್ಟಿನಿಂದ ನಾವು ಯಾರನ್ನೇ ನೇಮಕ ಮಾಡಲಿ, ಎಲ್ಲರೂ ಒಗ್ಗಟ್ಟಿನಿಂದ ಹೋಗಬೇಕು, ಪಕ್ಷನ ಸದೃಢವಾಗಿ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಇವತ್ತು ಸೇರಿದ್ದೇವೆ ಅಂತ ಹೇಳಿ ಈ ಕಾರ್ಯಕ್ರಮಗಳು ಸರ್ ಇವತ್ತು ಇಷ್ಟು ಕೂಡ ಈಗ ಎಷ್ಟು ಮಂದಿಗೆ ನೀವು ಯಾವ್ಯಾವ ಪೋಸ್ಟ್ ನೇಮಕ ಮಾಡಿದ್ರಿ ಸರ್? ಈ ಯಾರನ್ನೂ ನೇಮಕ ಮಾಡಿಲ್ಲ. ಅಹಮದ್ ಸಿಕ್ಕಿರೋದು ಇಲ್ಲಿವರೆಗೆ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಮತ್ತು ಇನ್ನೂ ಕೆಲವರು ನಮ್ಮನ್ನು ಮಾಡಿ ಅವಕಾಶ ಕೊಡಲಿ ಅಂತ ಕೇಳ್ತಾ ಇದ್ದಾರೆ. ಈಗ ನಾನು ಅವಕಾಶ ನನಗೂ ಮಾಡಿದ್ದೀನಿ, ನಾನು ಅಧ್ಯಕ್ಷಗಿರಿ ಮಾಡಿದ್ದೆ. ನಾನೇನು ಅವ್ರು ಮಾಡಿರಿ ಅಂತ ಕಂಟಿನ್ಯೂಷನ್ ಮಾಡಿರಿ ಅಂತ ನಾನು ಕೇಳಿಲ್ಲ. ಪಕ್ಷದ ನಿರ್ಣಯ ಏನೈತೆ ಅದಕ್ಕೆ ಬದ್ಧತೆ ಇರುತ್ತೆ. ನನ್ನನ್ನು ಮತ್ತೆ ಮರಳಿ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ. ಅಲ್ಲಿ ಪಕ್ಷದ ನೀತಿ ತತ್ವ ಸಿದ್ಧಾಂತ ಏನು ಹೇಳಿರ್ತಾರೆ ಅದನ್ನು ಎಲ್ಲ ಕಾರ್ಯಕರ್ತರು ಬಂದು ಕುಂತು ಚರ್ಚೆ ಮಾಡಿ ಮಾಡ್ತಕ್ಕಂಥ ಕೆಲಸ ಜವಾಬ್ದಾರಿ ಕೊಟ್ಟ ಮೇಲೆ ನಾನು ಎಲ್ಲರೂ ಕುಂದಿಸಿ ಮಾಜಿ ಶಾಸಕರು, ಪಕ್ಷದ ಮಹಿಳಾ ಘಟಕ ಅಧ್ಯಕ್ಷರು, ನಮ್ಮ ಹಿರಿಯರು ಎಲ್ಲರೂ ಇವತ್ತು ನಮ್ಮ ಪಕ್ಷಕ್ಕೆ ಬದ್ದಿ ಮೇಡಮ್ ಅವರು ಸೇರ್ಪಡೆ ಆಗಿದ್ದಾರೆ. ಈಗ ಅನೇಕರು ಪಕ್ಷಕ್ಕೆ ಸೇರ್ಪಡೆ ಯುವಕರು, ಹೊಸ ಯುವಕರು ಬರ್ತಾ ಇದ್ದಾರೆ. ಅದರಲ್ಲೂ ಅಲ್ಪಸಂಖ್ಯಾತ ಯುವಕರು ಜನತಾದಳ ಇರಲಿ ಅನ್ನುವಂಥಷ್ಟು ಇದ್ದಾಗ ನಾವು ಬರ್ತಾ ಇದ್ದಾರೆ. ಎಲ್ಲರೂ ಇವತ್ತೆಲ್ಲ ಸಮಾಜದ ಬೆಂಬಲ ಈ ಜನತಾದಳಕ್ಕೆ ಕುಮಾರಸ್ವಾಮಿ ಅವರಿಗೆ ಬರುವಂಥ ಲಕ್ಷಣ ಕಾಣಕತ್ತೇವೆ. ಅದು ಶೀಘ್ರದಲ್ಲೇ ಶಂಕರಪ್ಪ ಅವರು ನನಗೂ ಅವಕಾಶ ಕೊಡ್ರಿ ಅಂತಾರೆ. ಬೇರೂರವರು ಹಿರಿಯರು ಅದಾರ, ಅವ್ರಿಗೂ ನಾವು ಏನು ಜವಾಬ್ದಾರಿ ಕೊಡಬೇಕು ಅಂತ ವಿಚಾರ ಮಾಡಕತ್ತೀವಿ. ಅದೇ ರೀತಿಯಾಗಿ ಇನ್ನೂ ಬೇರೆ ಬೇರೆ ಇದ್ದಾರೆ ಪಕ್ಷದ ಮುಖಂಡರು, ಅವರೆಲ್ಲರಿಗೂ ಜವಾಬ್ದಾರಿ ಕೊಟ್ಟು ಈ ಪಕ್ಷವು ಸದೃಢವಾಗಿ ಮಾಡೋಕ್ಕೆ ನಾವು ಈ ಕಾರ್ಯಕ್ರಮ